ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಓರಿಯೋ ಚಾಕ್ಲೇಟ್ ಶೇಕ್ ಅಥವಾ ಓರಿಯೋ ಮಿಲ್ಕ್ ಶೇಕ್ ಹೇಗ್ ಮಾಡೋದಂತ ನೋಡೋಣ. ರೆಸಿಪಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಮಕ್ಕಳಿಗಂತೂ ರಿಫ್ರೆಶಿಂಗ್ ಅಂತಾನೆ ಹೇಳ್ಬೋದು. ಸಮ್ಮರ್ ಹಾಲಿಡೇಸ್ ಬರೀ ಆಟ ಆಡ್ತಿರ್ತಾರೆ ಹೊರಗಡೆ ಮಕ್ಕಳು. ಮನೆಗೆ ಬಂದ ತಕ್ಷಣ ಫಸ್ಟ್ ಕ್ವೆಶನ್, ಅಮ್ಮ ಏನಾದ್ರೂ ಕೊಡಿ ತಿನ್ನಕ್ಕೆ ಅಥವಾ ತಣ್ಣಗೆ ಏನಾನ ಕೊಡಿ ಅಂತಾರೆ. ಆ ಟೈಮಲ್ಲಿ ನಾವು ಹೊರಗಡೆ ಏನೋ ಐಸ್ ಕ್ರೀಮ್ ಅದು ಇದು ತರ್ಸೋದ್ ಬದಲು ಈ ತರ ಒಂದು ಸಿಂಪಲ್ ಆಗಿರುವಂತ ಈಸಿ ರೆಸಿಪಿ ಈ ಮಿಲ್ಕ್ ಶೇಕ್ ಮಾಡ್ಕೊಟ್ರೆ ಮಕ್ಕಳಂತೂ ಸಖತ್ ಖುಷಿ ಪಡ್ತಾರೆ ಅಂಡ್ ಅವ್ರ ಎನರ್ಜಿ ಕೂಡ ಬೂಸ್ಟ್ ಅಪ್ ಆಗ್ಬಿಡತ್ತೆ. ಬರೀ ಮೂರು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈ ರೆಸಿಪಿ ಒಂದ್ 5 ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತೆ. ಸೊ ತಡ ಯಾಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾವು 3 ಪ್ಯಾಕೆಟ್ ಅಷ್ಟು ಓರಿಯೋ ಬಿಸ್ಕೆಟ್ ತಗೊಂಡಿದೀವಿ. ಅದನ್ನ ಈ ಬ್ಲೆಂಡರ್ಗೆ ಹಾಕೋತಾ ಇದೀವಿ, ಈ ತರ ಪೀಸ್ ಪೀಸ್ ಮಾಡಿ. ಆಕ್ಚುಲಿ ಲಾಸ್ಟ್ ವೀಕ್ ಅಲ್ಲಿ ನಾನು ಹೇಳಿದ್ದೆ ನನ್ನ ಮಗಳನ್ನ ಸ್ವಲ್ಪ ಕಿಚನ್ ಕಡೆ ಕರ್ಕೊಂಡಿದೀನಿ, ಒಂಚೂರು ಬಿಸಿ ಇಡೋಕೆ ಅವಳನ್ನ ಅಂತ. ಹಾಗಾಗಿ ಈ ರೆಸಿಪಿ ಕೂಡ ಅವಳೇ ಮಾಡಿದ್ದು. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದೆ, ಒಂಚೂರು ಹೆಲ್ಪ್ ಮಾಡಿದೆ, ಬಟ್ ಟೋಟಲಿ ಶಿ ಎಂಜಾಯ್ಡ್ ವೈಲ್ ಪ್ರಿಪೇರಿಂಗ್ ದಿಸ್ ರೆಸಿಪಿ. ಈಗ 3 ಪ್ಯಾಕೆಟ್ ಅಷ್ಟು ಬಿಸ್ಕೆಟ್ಸ್ ನಾವು ಬ್ಲೆಂಡರ್ ಜಾರ್ಗೆ ಹಾಕೊಂಡಿದೀವಿ. 200 ml ಮಿಲ್ಕ್ ತಗೊಂಡಿದೀವಿ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬರೀ 100 ml ಹಾಕೋತಾ ಇದೀವಿ. ಜೊತೆಗೆ ಒಂದು 5 ರಿಂದ 6 ಐಸ್ ಕ್ಯೂಬ್ಸ್ ಹಾಕೊಂಡು ಬ್ಲೆಂಡರ್ ನ ಕ್ಯಾಪ್ ಕ್ಲೋಸ್ ಮಾಡಿ ನಾವು ಇದನ್ನ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋತೀವಿ. ಹಾಲು ನಾವು ಸ್ಟಾರ್ಟಿಂಗ್ ಅಲ್ಲಿ 200 ml ಹಾಕ್ಬಿಟ್ರೆ ಪೌಡರ್ ಆಗೋದಿಲ್ಲ, ಬಿಸ್ಕೆಟ್ಸ್ ಗಳು ಸರಿಗೆ ಒಂಥರ ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಆಗಲ್ಲ. ಹಾಗಾಗಿ ಫಸ್ಟ್ ನಾವು ಅರ್ಧ ಗ್ರೈಂಡ್ ಮಾಡ್ಕೊಂಡು ಇನ್ನು ಉಳಿದಿರೋದು ಅರ್ಧ ಹಾಲು ಇವಾಗ ಹಾಕೊಂಡು ಮತ್ತೆ ಎಗೈನ್ ನಾವು ಬ್ಲೆಂಡ್ ಮಾಡ್ಕೋತೀವಿ. ಇದು ತುಂಬಾ ಈಸಿ ರೆಸಿಪಿ. ಇಂಗ್ರೀಡಿಯೆಂಟ್ಸ್ ನಾನು ಹೇಳದ್ನಲ್ಲ, ಇಷ್ಟೇ ಫ್ರೆಂಡ್ಸ್. ಬಿಸ್ಕೆಟ್ ಮತ್ತೆ ಹಾಲು ಮತ್ತೆ ಒಂದ್ 5-6 ಐಸ್ ಕ್ಯೂಬ್ಸ್ ಹಾಕಿದ್ರೆ ಆಗೋಯ್ತು. ಸೊ ನೋಡಿ, ಓರಿಯೋ ಮಿಲ್ಕ್ ಶೇಕ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ನಿಮ್ಗೆ ಏನು ಟಾಪಿಂಗ್ಸ್ ಬೇಡ, ನಾವು ಹಾಗೆ ಕೊಡ್ತೀವಿ ಅಂದ್ರೆ ಹಾಗೆ ನೀವು ಸರ್ವ್ ಮಾಡ್ಬೋದು. ಇಲ್ಲ ಸ್ವಲ್ಪ ಕಲರ್ಫುಲ್ ಆಗಿ, ಅಟ್ರಾಕ್ಟಿವ್ ಆಗಿ, ಮಕ್ಳು ಇಷ್ಟ ಪಡೋ ತರ, ಎಂಜಾಯ್ ಮಾಡೋ ತರ ಸ್ವಲ್ಪ ಡೆಕೋರೇಟ್ ಮಾಡ್ಕೊಡ್ತೀವಿ ಅಂದ್ರೆ ಡನ್, ಯು ಕ್ಯಾನ್ ಡೂ ಇಟ್. ಸೊ ನಾವಿಲ್ಲಿ ಒಂದು ಗ್ಲಾಸ್ ಮಗ್ ತಗೊಂಡಿದೀವಿ. ಅದಕ್ಕೆ ಈ ಹರ್ಷಿ ಸಿರಪ್ ಬರುತ್ತಲ್ಲ, ಅದನ್ನ ಸೈಡ್ ಅಲ್ಲೆಲ್ಲ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಕಂಪ್ಲೀಟ್ ಕಂಟೈನರ್ ಅಲ್ಲಿ ಏನಿತ್ತೋ ಅದನ್ನ ಹಾಕ್ತಾ ಇದೀವಿ. ಅದ್ರ ಮೇಲೆ ಟಾಪಿಂಗ್ಸ್ ಆಗಿ ಒಂದು ಓರಿಯೋ ಬಿಸ್ಕೆಟ್ 4-5 ಪೀಸ್ ಮಾಡಿ ಸ್ಪ್ರಿಂಕಲ್ ಮಾಡಿ, ಜೊತೆಗೆ ಇನ್ನೊಂದು ಬಿಸ್ಕೆಟ್ ಆತರ ನಿಲ್ಸಿ, ಜೊತೆಗೆ ಈ ರೈನ್ಬೋ ಸ್ಪ್ರಿಂಕಲ್ಸ್ ಬರುತ್ತಲ್ಲ ಅದನ್ನು ಆಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡೋಕೆ ಚಾಕೋ ಚಿಪ್ಸ್ ಹಾಕ್ಬಿಟ್ಟು ಈ ತರ ಕಲರ್ಫುಲ್ ಆಗಿ ನಾನು ನನ್ನ ಮಗಳು ರೆಡಿ ಮಾಡಿದೀವಿ. ಮಿಲ್ಕ್ ಶೇಕ್ ಎಷ್ಟು ಕಲರ್ಫುಲ್ ಆಗಿದೆ ಅಷ್ಟೇ ರಿಫ್ರೆಶಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಆಕ್ಚುಲಿ ಇದನ್ನ ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿ ಕುಡಿದ್ಲು. ಮಗಳೇ ಅಲ್ಲ, ನಮ್ಮ ಅಣ್ಣನೂ ಇಷ್ಟಪಟ್ಟ, ನಮ್ಮ ತಾಯಿನೂ ಇಷ್ಟಪಟ್ರು. ಸೊ ಹೇಳದ್ನಲ್ಲ, ತುಂಬಾ ಸಿಂಪಲ್ ರೆಸಿಪಿ, ಒಂದ್ 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ಅಂಡ್ ಹೊರಗಡೆ ಬಿಸಿಲಲ್ಲಿ ಹೋಗಿ ಬಂದಿದ ತಕ್ಷಣ ಅವ್ರಿಗೆ ತಣ್ಣಗೆ ಏನಾನ ಬೇಕಂದಾಗ ಇದೊಂದು ಇನ್ಸ್ಟೆಂಟ್ ಆಗಿ ನಾವು ಮಾಡ್ಕೊಟ್ರೆ ನಮ್ಗೂನು ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮಕ್ಕಳ ಮುಖದಲ್ಲಿ ನಗು ನೋಡಿ. ಕರೆಕ್ಟಾ? ಸೊ ಹಾಗಾಗಿ ರೆಸಿಪಿ ಟ್ರೈ ಮಾಡಿ ಅಂಡ್ ಹೇಗಾಗಿತ್ತು, ಮಕ್ಕಳು ಇಷ್ಟಪಟ್ರ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತೆಲ್ಲ ಯಾರ್ಯಾರು ನಾನು ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲಾ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.